ಜೀವನ ನಡೆಸುವಾಗಲೇ, ಜೀವನದ ಅನುಭವಗಳನ್ನು ಮಾಡುವಾಗಲೇ 6 ಲಿಂಗಗಳನ್ನ ನಾವು ಸಾಧಿಸ್ತೇವಲ್ಲ. ಇದಕ್ಕೆ ಷಟ್ ಸ್ಥಳ ಅಂತ ಕರೀತಾರೆ. ಪ್ರತಿ ಕ್ಷಣ 6 ಮಾಡುವುದು. ನೋಡುವಾಗ ಒಂದು ಅಂದ್ರೆ ಇದೆಲ್ಲವೂ ಒಂದು ದೃಷ್ಟಿಯಿಂದ ಇದೆಲ್ಲವೂ ದಿವ್ಯ ಅಂತ ನೋಡೋದು, ಇದೆಲ್ಲವೂ ಪವಿತ್ರ ಅಂತ ಭಾವಿಸೋದು. ಇದು ಷಟ್ ಸ್ಥಳ. ಇಷ್ಟು 6 ಲಿಂಗಗಳು, ಈ ಕಡೆ ಒಂದಿಷ್ಟು ಅಂಗಗಳು, ಎರಡಾದೂ ಅಲ್ಲ. ಇನ್ನ ಅಂಗ ಸಂಸಾರದಲ್ಲಿ ಬೆರೆತು ಹೋಗಿದ್ದರಿಂದ, ಅಂದ್ರೆ ಇವನಿಗೆ ಗೊತ್ತಿಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಪಂಚ, ಇವಕ ಪ್ರಪಂಚ ಅಂತಾರೆ. ಇವ ಪಂಚ. ಪ್ರಪಂಚ ಮಾಡ್ತಾನಂದ್ರೆ ಏನೂ ಮಾಡೋದಿಲ್ಲ. ನೋಡ್ತಾನ, ಕೇಳ್ತಾನ, ಉಣ್ತಾನ, ತಿಂತಾನ, ಅಷ್ಟೇ. 5 ಮಾಡ್ತಾನ, ಮಲಗಿಬಿಡ್ತಾನೆ, ಅಷ್ಟೇ ಪ್ರಪಂಚ ಇದು. ಇದಕ್ಕಿಂತ ಹೆಚ್ಚಿಗೆ ಯಾರೇ ಮಾಡ್ತಾರೆ? ನೀವು ಬೇಕಾದಷ್ಟು ಶ್ರೀಮಂತರಿರಲಿ. ಈಗ ನನಗೆ ಕೋಟಿ ಕೊಟ್ರಿ, ಅಬ್ಜ ಕೊಟ್ರಿ, 1 ಟ್ರಿಲಿಯನ್ ಕೊಟ್ರಿ ಅಂದ್ರು ಮತ್ತೇನದ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋರು? ಯಾವ ಧರ್ಮದವ್ರು ಇದ್ರೆ ಏನಾಯ್ತು? ಇವ 5. ನಾವು ಅಮೆರಿಕಕ್ಕೆ ಹೋದೇವಿ ಅಂತ ತಿಳ್ಕೊಳ್ಳಿ. ಅಮೆರಿಕಾದಾಗೂ ಉಣ್ಣೋದು, ಕುಡಿಯೋದು, ನೋಡೋದು, ಮುಟ್ಟೋದು, ಮೋಷಿಸೋದು, ಅಷ್ಟೇ. ಇವು 5 ಮಾಡಾಕ ಇಷ್ಟು ತಾಪ ಮಾಡ್ಕೊಳ್ತಾ ಇದ್ದಾನಲ್ಲ ಮನುಷ್ಯ. ಇದಕ್ಕೆ ಸಂಸಾರ.